ನೋಡಿ, ನಾನು ನಿಮ್ಮನ್ನ ಹೆದರ್ಸ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾಳೆ ರಾತ್ರಿ ಒಳಗಡೆ ನೀವು ನನ್ನನ್ನ ರಿಲೀಸ್ ಮಾಡಿಸದೆ ಹೋದ್ರೆ ನಾಡಿದ್ದು ನಿಮ್ಮ ಮಗಳು ಜೀವಂತವಾಗಿರಲ್ಲ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಪ್ರಿಯಾ, ಪ್ರಿಯಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ದಯವಿಟ್ಟು ಹಾಗೆಲ್ಲ ಏನು ಮಾಡ್ಕೋಬೇಡಮ್ಮ. ಮೋಹನ್, ಏನ್ ಇವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ? ಮಹಾರಾಣಿ ಥರ ಇದ್ದವಳು ಇಲ್ಲಿಗೆ ಬಂದು ಪಡಬಾರದ್ ಪಾಡ್ಪಡ್ತಿದ್ದಾಳೆ. ಇವಳು ಸ್ಥಿತಿ ನನ್ನ ಕೈಯಿಂದ ನೋಡಕ್ಕಾಗ್ತಿಲ್ಲ ಮೋಹನ್. ಇವಳನ್ನ ಹೀಗೆ ನೋಡ್ತಾ ಇದ್ರೆ ನನ್ನ ಕರಳು ಕತ್ತರಿಸ್ದಾಗ್ತಾ ಇದೆ. ಪ್ಲೀಸ್ ಮೋಹನ್, ಏನಾದ್ರೂ ಮಾಡಿ ದಯವಿಟ್ಟು ಇವಳನ್ನ ಹೊರಗಡೆ ಕರ್ಕೊಂಡು ಬನ್ನಿ. ಇವಳಿಗೇನಾದ್ರೂ ಆಗೋದ್ರೆ ನಾನು ಬದುಕಿರಲ್ಲ ಮೋಹನ್, ನಾನು ಸತ್ತೋಗ್ತೀನಿ. ಇಲ್ಲ, ಯಾರು ಸಾಯೋದು ಬೇಡ. ನೀವಿಬ್ರು ಸತ್ತೋದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಯಾಕೆ ಸಾಯೋ ಮಾತಾಡ್ತೀರಾ? ಅಂಥದ್ದೇನೂ ಆಗಿಲ್ಲ ಈಗ. ಪ್ಲೀಸ್ ಪ್ರಿಯಾ, ಬಿ ಬೋಲ್ಡ್. ಐಸೆ ಬಿ ಬೋಲ್ಡ್. ನೋಡು, ನಾನು ಏನಾದರೂ ಮಾಡ್ತೀನಿ, ನನ್ನನ್ನು ನಂಬು. ನೀನು ಇಲ್ಲಿಂದ ಬಿಡುಗಡೆಗೊಳಿಸ್ತೀನಿ. ಪ್ಲೀಸ್ ಸರ್, ಬೇಗ ನನ್ನನ್ನ ಇನ್ನೊಂದಿನ ಹೊರಗೆ ಕರ್ಕೊಂಡು ಹೋಗಿ. ಪ್ಲೀಸ್ ಸರ್. ಖಂಡಿತ ಬಿಡಿಸ್ತೀನಿ ಮಗಳೇ, ಆದ್ರೆ ನೀನ್ ಮಾತ್ರ ಏನೂ ಮಾಡ್ಕೋಬಾರದು. ಓಕೆನಾ? ನಾನು ಬೇಗ ಬರ್ತೀನಿ. ಯಾವ ನನ್ನ ಮಗನ್ ಕೇಳಿ ಸಾಲ ಕೊಟ್ರು ರೋಡಲ್ಲಿ ಅಡ್ಡ ಹಾಕ್ತಾರೆ ಬಡ್ಡಿ ಮಕ್ಕಳು. ಸಿಗದಾಕ್ಬಿಡೋಣ ಅನ್ನಷ್ಟು ಕೋಪ ಬರುತ್ತೆ. ಯಾಕ್ಲ ಕುಬೇರ, ಯಾಕ್ಲ ಹಿಂಗ್ ಬುಸ್ಕೊಡ್ತಾ ಇದ್ಯಾ? ಯಾರನ್ನೆಲ್ಲ ಸಿಗಿಯೋದು? ಅಜ್ಜಿ, ಯಾರನ್ನ ಸಿಗಿತಾರೆ? ಸಿಗಿದ್ರೆ ಕಪ್ ಸಿಗಿಬೇಕಷ್ಟೇ ಇವ್ರು. ಮನೆಯಿಂದ ಆಚೆ ಹಾಕಿದ್ರೆ ನೀನ್ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ಅದನ್ನೇ ಸಿಗಿಬೇಕು. ಲಕ್ಷ್ಮಿ, ಬಸ್ಸಿ ಸುಮ್ಕಿರವ. ಹೊರಗಿಂದ ಬಂದ ಗಂಡಸನ್ನ ಕೆಣ್ಕೋಕ್ ಹೋಗ್ಬಾರ್ದು. ಇವನು ನಿನ್ ಗಂಡ, ಇಷ್ಟು ನಿಕೃಷ್ಟವಾಗ ಅನ್ನೋದು ಹಾಗಲ್ಲ ಅಜ್ಜಿ. ಇವ್ರು ಸುಮ್ನೆ ರೇಗಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಲಕ್ಷ್ಮಿ, ನೀ ಸುಮ್ಕಿರು ಅನ್ನಲ್ಲ. ಲೇ ಕುಬೇರ, ನೀ ಹೇಳ ಅದೇನ್ ಬಾನ್ಗೇಡಿ ಅಂತ. ನಿನ್ ಮಗನ್ ಸಾಲ ಕೊಟ್ಟಿದ್ರಲ್ಲ, ಅವ್ರ ರಸ್ತೆಯಲ್ಲಿ ಅಡ್ಡ ಹಾಕೊಂಡಿದ್ರು. ಮನೆ ಖಾಲಿ ಮಾಡಿ ಹರಾಜಾಗ್ತೀವಿ ಅಂತ ಗುಟ್ರಾಗ್ತಾ ಇದ್ರು. ಈ ಮನೆ ಋಣ ಮುಗೀತು. ಇನ್ ಯಾವ್ದಾರು ಸ್ಲಮ್ ಅಲ್ಲಿ ಒಂದ್ ಶೆಡ್ ಸಿಗುತ್ತಾ ಅಂತ ನೋಡ್ಕೊಳ್ಳಿ. ಯಾಕ್ಲ ಹಂಗೆಲ್ಲ ಮಾತಾಡಿಯ? ಅವ್ರ ಕೈ ಕಾಲು ಹಿಡ್ದು ಬಸ್ಸಿ ಟೈಮ್ ಕೊಡಿ ಅಂತ ಕೇಳ್ಬೇಕಾಗಿತ್ತು. ಅಜಯ್, ಕೋಳಿನ್ ಕೇಳಿ ಮಸಾಲೆ ಹರಿತಾರೆ ಅನ್ಕೊಂಡಿದ್ಯಾ? ನಾವು ತಿರ್ಬೋಕಿ ನನ್ನ ಮಕ್ಕಳು ಕೊಟ್ಟಿರೋ ದುಡ್ಡು ವೆಂಕಟರಮಣ ಸ್ವಾಮಿ ಉಂಡಿಗೆ ಹೋದಂಗೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟದೆ. ಇಷ್ಟರಲ್ಲೇ ರೌಡಿಗಳನ್ನ ಕರ್ಕೊಂಡ್ ಬರ್ತಾರೆ. ನಮ್ಮನ್ನೆಲ್ಲ ಹೊರಗಡೆ ಹಾಕಿ ಮನೇಲಿರೋದನ್ನ ತುಂಬ್ಕೊಂಡು ಹೋಗ್ತಾರೆ. ಆಮೇಲೆ ಮನೇನ ಹರಾಜ್ ಹಾಕಿ ಅವ್ರು ಅಸಲು ಎಣಿಸ್ಕೋತಾರೆ. ಯಾಕೆ ಎಲ್ರು ಬೆದ್ರು ಬೊಂಬೆ ತರ ನಿಂತ್ಕೊಂಡಿದ್ದೀರಾ? ಅಂದ್ರೆ ಗೋವಿಂದು ಈ ಮನೆನ ಹರಾಜಿಗೆ ಇಟ್ಟೇ ಬಿಡ್ತಾರಂತೇನೋ? ಮತ್ತೆ ಸುಮ್ನೆ ಬಿಡ್ತಾರಾ? ಗುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಿದ್ರೆ ಎಂತ ಅವಮಾನ ಅಂತ ಯೋಚನೆ ಮಾಡಿದೀರಾ? ಈ ಆದರ್ಶ ನಾರಿ ಕನಕ ಕೈಗೆ ಬಂದ್ ದುಡ್ಡನ್ನ ವಾಪಸ್ ಕಳಿಸ್ಬಿಟ್ಲು. ಇವಳಿಗೇನ್ ಗೊತ್ತಾಗ್ಬೇಕು ನನ್ ಕಷ್ಟ? ಅಪ್ಪ ಅನ್ನಿಸ್ಕೊಂಡು ಅವ್ನು ಬದುಕಿದ್ದಾಗ ಒಂದಿನಾನು ನನ್ನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ, ಒಂದಿನಾನು ನನ್ನ ನೆಮ್ಮದಿಯಾಗಿರಕ್ ಬಿಡ್ಲಿಲ್ಲ. ಸತ್ ಮೇಲಾದ್ರೂ ಮೂತಿ ತೀವ್ಸ್ಕೊಳ್ಳೋ ತಪ್ಪುತ್ತೆ ಅನ್ಕೊಂಡಿದ್ದೆ. ಆದ್ರೆ ಸಾಲ ಮಾಡಿ ಸಾಲಗಾರರ ಹತ್ರ ಮೂತಿ ತೀವ್ಸ್ಕೊಳ್ಳೋ ಹಾಗೆ ಮಾಡ್ದ. ಅಣ್ಣ, ನಿನ್ನ ಅಪ್ಪನೇನು ಅನ್ಬೇಡ. ನಿನ್ನ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನ ಕೇಳೋದಕ್ಕಾಗಲ್ಲ. ಈಗೇನು ಅಪ್ಪನ ಸಾಲ ತೀರಿಸ್ಬೇಕು ತಾನೆ, ನಾನ್ ತೀರಿಸ್ತೀನಿ ಬಿಡು. ಓಹೋ,
ನೀನೇನ್ ವಾರನ್ ಬಫೆಟ್ ಮೊಮ್ಮಗಳ ಅಥವಾ ಬಿಲಿಗೇಟ್ಸ್ ಮರಿ ಮಗಳ ಅಥವಾ ಅಂಬಾನಿಗೆ ರಿಲೇಟಿವ್? ಸ್ವಲ್ಪ ಅಂಬಾರಿ ಬಿಟ್ಟು ಕೆಳಗಿಳಿದು ಯೋಚನೆ ಮಾಡು. ನೀನ್ ಯಾವ ಕಂಪ್ನಿ ಸಿಇಒನೂ ಅಲ್ಲ, IAS ಆಫೀಸರು ಅಲ್ಲ. ನೀನ್ ಲಕ್ಷಾಂತರ ರೂಪಾಯಿ ದುಡ್ದು ಅಪ್ಪನ ಸಾಲ ತೀರ್ಸೋ ಅಷ್ಟೊತ್ತಿಗೆ ನಮಗೆಲ್ಲ ಒಡೆ ಮಾಡಿ ಎಡೆ ಇಟ್ಬಿಟ್ಟಿರ್ತಾರ ಅಷ್ಟೇ. ಭ್ರಮೇಲ್ ಬದುಕೋದ್ ಬಿಟ್ಟು ಸ್ವಲ್ಪ ರಿಯಾಲಿಟಿ ಬಗ್ಗೆ ಯೋಚನೆ ಮಾಡು. ನೀನು ಎಷ್ಟು ವರ್ಷ ಅಂತ ಇಲ್ಲಿ ಊಟ ಹೊಡ್ಕೊಂಡಿರ್ತೀಯ? ಒಂದಲ್ಲ ಒಂದಿನ ಮದ್ವೆ ಆಗಿ ಪುರ್ರ ಅಂತ ಹಾರೋಗ್ತೀಯ. ಆಮೇಲೆ ಇಲ್ಲಿ ಹೇಗ್ ಬೇಕಾಗಿರೋ ನಾನು ನೋಡಿ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಈ ಸಾಲದ ಸುಳಿಯಿಂದ ಹೊರಗಡೆ ಬರೋದಕ್ಕೆ ಒಂದೇ ಒಂದು ದಾರಿ ಇರೋದು. ನಾನು ಈ ಮನೆ ಗಂಡು ಮಗ, ನನಗೂ ನಿರ್ಧಾರ ತಗೊಳ್ಳೋ ಹಕ್ಕಿದೆ. ನಾನೇ ಸ್ಟೇಷನ್ಗೆ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಕೇಸ್ ವಾಪಸ್ ತಗೋತೀನಿ. ಮೋಹನ್ ರಾಮ್ ಅವ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಬರ್ತೀನಿ. ನನಗೆ ಅವಮಾನ ತಡೆಯಕ್ ಆಗ್ತಿಲ್ಲ. ಬೇಡ ಅಣ್ಣ, ಸಾಲದವ್ರು ಮಾಡೋ ಅವಮಾನಕ್ಕಿಂತ ಅದು ಘೋರವಾದದ್ದು. ಸ್ವಾಭಿಮಾನ ಬಿಟ್ಟು ಅವ್ರ ಕಾಲು ಹಿಡಿಯೋದು ಬೇಡ. ಅಪ್ಪನ ದುಡ್ಡು ಬರುತ್ತೆ, ಅದ್ರಲ್ಲಿ ಒಂದಷ್ಟು ಸಾಲ ತೀರ್ಸಿದ್ರಾಯ್ತು, ಮೆಕ್ಕದ ಟೈಮ್ ಕೇಳಿದ್ರಾಯ್ತು. ಹೌದು ರೀ, ಕನಕ ಹೇಳೋದು ಸರಿ. ಈ ತರ ಹೆಣ್ಣ ಮೇಲೆ ಎಸ್ತಿದ್ದ ಕಾಸನ್ನ ಆರಿಸ್ಕೊಳ್ಳೋದಕ್ಕೆ ನಾವೇನ್ ಭಿಕ್ಷುಕರಲ್ಲ. ಉಪವಾಸ ಇದ್ ಸತ್ರು ಪರವಾಗಿಲ್ಲ, ನಮ್ಗೆ ಆ ದುಡ್ಡು ಬೇಡ. ಹೆಣದ ಮೇಲೆ ಎರ್ಚಿರೋ ಕಾಸು ಹಾಯ್ಕೊಳ್ಳೋದೇ ವಾಸಿ. ಇಲ್ಲ ಅಂದ್ರೆ ಹೆಣಾನೆ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಈ ಎಳೆ ನಿಂಬೆಕಾಯಿಗಳ ಹತ್ರ ಏನ್ ಮಾತು? ಈ ಕನಕ ಒಂದಲ್ಲ ಒಂದಿನ ಮದ್ವೆ ಆಗಿ ಗಾಡಿ ಬಿಡೋಳೆ. ಇನ್ ಇವಳಿಗೆ ನಾನ್ ಕೆಟ್ರೆ ತವ್ರ ಮನೆ ಅನ್ನೋದೊಂದಿದೆ. ಅಜ್ಜಿ, ಅಮ್ಮ, ನಿಮ್ಮಿಬ್ಬರಿಗೆ ನಾನೇ ಗತಿ. ಅಜ್ಜಿ, ನೀವಿಬ್ರು ಈ ಸೂರ್ ಕೆಳಗಿದ್ರೇನೆ ಮರ್ಯಾದೆ. ಈ ವಯಸ್ಸಲ್ಲಿ ನಿಮ್ಮನ್ನ ಆಚೆ ಹಾಕಿದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತಾ? ನೋಡಿ, ಯೋಚನೆ ಮಾಡಿ. ಲೇ ಕುಬೇರ, ನೀ ಹೇಳೋದು ದಿಟ ಕಣ್ಲ. ಅಪ್ಪ ಸತ್ತ ಮೇಲೆ ಬುದ್ಧಿ ಬಂತು ಅಂತಾರೆ. ನಿಮ್ಮಪ್ಪ ಬದುಕಿದ್ದಾಗಂತೂ ನಿಂಗೆ ಬುದ್ಧಿ ಬರಲಿಲ್ಲ. ಈಗ ಒಂದೇಟು ಜವಾಬ್ದಾರಿ ಬಂದಿರೋ ಹಂಗೈತೆ. ಮನೆ ಜವಾಬ್ದಾರಿ ನಿಂದೆ ಅಂದ್ಮೇಕೆ ನಿಂಗೆ ಹೆಂಗೆ ಅನ್ನಿಸ್ತದೋ ಹಂಗೆ ಮಾಡು. ಅಜ್ಜಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇದು ಜವಾಬ್ದಾರಿ ಅಲ್ಲ, ಮಾವನ್ ಹೆಣ್ಣು ಮೇಲೂ ದುಡ್ಡಿನ ವ್ಯಾಮೋಹ. ಇವ್ರಿಗೆ ಜವಾಬ್ದಾರಿ ಬರೋ ಹಾಗಿದ್ರೆ ನನ್ನ ಮದ್ವೆ ಆದಾಗ್ಲೇ ಬರ್ಬೇಕಾಗಿತ್ತು. ನೋಡವ ಲಕ್ಷ್ಮಿ, ಈ ವಿಚಾರದಲ್ಲಿ ನನ್ನ ನಿರ್ಧಾರನೇ ಫೈಸಲು. ಇನ್ನು ಮುಂದೆ ಯಾರು ಕೆಮ್ಮೋದು ಕ್ಯಾಕರ್ಸೋದು ಬೇಡ. ಲೇ ಕುಬೇರ, ನಿಂಗೆ ಹೆಂಗ ಅನ್ನಿಸ್ತದ ಹಂಗೆ ಮಾಡ್ಲಾ. ಕೂತಿ ಕೈಲಿ ಪಾರುಪತ್ಯ ಕೊಟ್ಟಾಗಾಯ್ತು. ಇನ್ ಮುಂದೆ ಎಲ್ಲ ಗೋವಿಂದಾನೆ. ಇಂಥ ಬೇಜವಾಬ್ದಾರಿ ಮನುಷ್ಯನ ನನಗೆ ಗಂಟು ಹಾಕಿದ್ರಿ. ಈ ಜನ್ಮದಲ್ಲಿ ಇವ್ರಿಗೆ ಬುದ್ಧಿ ಬರಲ್ಲ. ಇವ್ರನ್ನ ಕಟ್ಕೊಂಡು ಇನ್ನೂ ನಾನು ಏನೇನು ಅನುಭವಿಸ್ಬೇಕೋ ಏನೋ. ಎಕ್ಸ್ಕ್ಯೂಸ್ ಮೀ, ನಾನು ಪ್ರಿಯವ್ರನ್ನ ನೋಡಬೇಕಾಗಿತ್ತು. ಯಾರು ನೀವು? ನನ್ನ ಹೆಸರು ಆಕಾಶ್ ಅಂತ, ಪ್ರಿಯವರ ಬಿಸ್ನೆಸ್ ಪಾರ್ಟ್ನರ್. ಸಾರಿ ಸರ್, ಸಾಹೇಬ್ರು ಬರೋ ತನಕ ಕಾಯ್ಬೇಕು. ನೋಡಿ, ನಾನು ಮೋಹನ್ ರಾಮ್ ಇದ್ದಾರಲ್ಲ, ಅವ್ರ ಹಳ್ಳಿ ಆಗೋನು, ಅಂದರೆ ಪ್ರಿಯಾನ್ ಮದುವೆ ಆಗೋನು. ಅವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಮೊದಲೇ ಹೇಳ್ಬಾರ್ದಾ? ಆಯ್ತು, ಹೋಗಿ ಸರ್. ಥ್ಯಾಂಕ್ ಯು. ಏನು ಬಿಂಕ ಆಡ್ತಿದ್ಲು, ಈಗ ಕಂಬಿ ಎಣಿಸ್ತಾ ಇದ್ದಾಳೆ. ತಕ್ಕ ಶಾಸ್ತಿ ಆಗಿದೆ. ಪ್ರಿಯಾ, ನಾನಿಲ್ಲಿ ಸೆಲ್ಲಲ್ಲಿ ಹೇಗೆ ಸಫರ್ ಮಾಡ್ತೀನಿ ಅಂತ ನೋಡ್ಕೊಂಡು ಎಂಜಾಯ್ ಮಾಡಕ್ ಬಂದಿದ್ದೀರಾ? ಹಾಗಿದ್ರೆ ನಿಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿರ್ಬೇಕಲ್ಲ. ಯಾಕಂದ್ರೆ ದೇವರಾಜ್ ಅಂಕಲ್ ನನಗೆ ಹೋಮ್ಲಿ ಫುಡ್, ಮೊಬೈಲ್, ವಾಕ್ಮೆನ್, ಐಪಾಡ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ನನಗಿಲ್ಲಿ ಯಾವ ಕೊರತೆನೂ ಇಲ್ಲ.
ನಾನು ಇಲ್ಲಿ ತುಂಬಾ ಕಂಫರ್ಟಬಲ್ ಆಗಿದ್ದೀನಿ. ಛೇ, ಯಾಕೆ ಪ್ರಿಯಾ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನು, ಅವತ್ ಮನೆಯಿಂದ ಹೋದವರು ಈಗ ಬರ್ತಿದ್ದೀರಾ? ಐ ಆಮ್ ಸಾರಿ ಪ್ರಿಯಾ, ನಮ್ಮ ಎಂಗೇಜ್ಮೆಂಟ್ ದಿನನೇ ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ನಮ್ಗೆಲ್ಲ ಒಂದು ದೊಡ್ಡ ಶಾಕು. ನಾನು ತುಂಬ ಡಿಪ್ರೆಸ್ ಆಗೋಗಿದ್ದೆ, ಏನು ಮಾಡಬೇಕು ಅಂತಲೇ ತೋರಿಸ್ಲಿಲ್ಲ. ಡಿಪ್ರೆಸ್ ಆಗಿದ್ರೋ ಇಲ್ಲ ಡಿಲೈಟ್ ಆಗಿದ್ರೋ? ಛೇ, ಎಲ್ಲಾದರೂ ಉಂಟಾ? ಹಿಂದೆ ನಾವಿಬ್ರು ಮಧ್ಯೆ ಏನೇ ಡಿಫ್ರೆನ್ಸ್ ಇದ್ದಿರಬಹುದು, ಆದರೆ ಈಗ ನಾವಿಬ್ರು ಮದುವೆ ಆಗ್ತಿರೋರು. ನಮ್ಮಿಬ್ರು ಮಧ್ಯೆ ಇಂಥ ಹಾರ್ಟ್ ಫೀಲಿಂಗ್ಸ್ ಇರೋಕೆ ಹೇಗೆ ಸಾಧ್ಯ ಪ್ರಿಯಾ? ಓಹೋ, ನನ್ನ ಜೊತೆ ಅಷ್ಟೊಂದು ಅಟ್ಯಾಚ್ಮೆಂಟಾ? ಎಸ್ ಪ್ರಿಯಾ, ಟು ಬಿ ಫ್ರ್ಯಾಂಕ್ ವಿತ್ ಯು, ನಿಮ್ಮನ್ನ ಹೇಗೆ ಫೇಸ್ ಮಾಡೋದು ಅಂತ ಅನ್ಸ್ಬಿಟ್ಟಿತ್ತು. ನಿಮಗೋಸ್ಕರ ನಾನು ಏನೂ ಮಾಡೋ ಸ್ಥಿತಿಲಿ ಇರಲಿಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ನಿಮ್ಮ ಬಗ್ಗೆ ಕೇಳ್ತಾರೆ ಅಂತ ನಾನು ಆಫೀಸ್ ಕಡೆಗೆ ತಲೆ ಹಾಕ್ತಿಲ್ಲ. ರಾತ್ರಿ ನಿದ್ದೆನೂ ಬರಲಿಲ್ಲ ಅನ್ಸುತ್ತೆ ಅಲ್ವಾ ಆಕಾಶ್? ಅಫ್ಕೋರ್ಸ್, ತುಂಬ ಡಿಸ್ಟರ್ಬ್ ಆಗಿದ್ದಂತೂ ನಿಜ ಪ್ರಿಯಾ. ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ನೀವು ಯಾರನ್ನಾದ್ರೂ ಮರ್ಡರ್ ಮಾಡಿ ನನ್ನ ಜೊತೆ ಬಂದಿದ್ರೆ ಒಪ್ಕೋಬೋದಾಗಿತ್ತೇನೋ. ಹಾ ಕೂಲ್, ಗಾಬರಿ ಆಗ್ಬೇಡಿ ಆಕಾಶ್. ಕಾರ್ ಕಂಡ್ರೆ ಮಾರ್ ದೂರ ಓಡೋದು ನೀವು, ನಿಮ್ ಕೈಲದೆಲ್ಲ ಆಗಲ್ಲ ಬಿಡಿ. ಬೈ ಆ ಕನಕ ಸಿಕ್ಕಿದ್ಲಾ? ಯಾಕೇನು ಮಾತಾಡ್ತಿಲ್ಲ? ಅವಳು ನನ್ಗಿಂತ ಮುಂಚೆ ನಿಮಗ್ ತಾನೇ ಫ್ರೆಂಡು. ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳ್ಬೋದಾಗಿತ್ತು ತಾನೆ. ಶಟ್, ಅವಳು ಯಾಕೆ ಬೆಗ್ ಮಾಡೋದು ಬಿಡಿ ಮಾವ. ಐ ಮೀನ್ ನಿಮ್ಮ ತಂದೆಗಿಂತ ಗ್ರೇಟ್ ಅವಳು. ಮೋಹನ್ ರಾಮ್ ಸರು ನಿಮ್ಮನ್ನ ಹೇಗಾದರೂ ಮಾಡಿ ಬಿಡಿಸ್ತಾರೆ. ಸರಿ, ಕೈಯಲ್ಲೇನೋ ಇರೋ ಆಗಿದೆ. ಹಾಂ, ಈ ಪೇಪರ್ಸ್ಗೆ ನಿಮ್ಮ ಸೈನ್ ಆಗಬೇಕಾಗಿತ್ತು. ಓಹೋ, ನಿಜವಾಗ್ಲೂ ನೀವು ನನ್ನ ನೋಡಕ್ ಬಂದ್ರ ಅಥವಾ ಈ ಪೇಪರ್ಸ್ನ ಸೈನ್ ಮಾಡ್ಕೊಂಡು ಹೋಗೋಕ್ಕೋಸ್ಕರ ನೈಸ್ ಮಾಡಕ್ ಬಂದ್ರ? ಪ್ರಿಯಾ, ಆಸ್ ಅ ಪಾರ್ಟ್ನರ್ ಈ ಪೇಪರ್ಸ್ಗೆ ಕಂಪ್ನಿ ಪರವಾಗಿ ನಾನೇ ಸೈನ್ ಮಾಡ್ಬೋದು. ಇಲ್ಲಿ ಬರೋ ಅವಶ್ಯಕತೆನೇ ಇರಲಿಲ್ಲ, ಅದು ನಿಮಗೂ ಗೊತ್ತು. ಆದರೂ ನಾನು ನಿಮ್ಮ ಸಿಗ್ನೇಚರ್ಸ್ಗೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತಂದರೆ ಅದು ನಿಮ್ಮನ್ನ ನೋಡೋಕ್ಕೆ, ನಿಮ್ಮ ಐಡೆಂಟಿಟಿನ ಗೌರವಿಸೋದಕ್ಕೆ ಅಂತ ನಿಮ್ಗೆ ಅನ್ಸಲ್ವಾ? ಅಬ್ಬಬ್ಬಬ್ಬಬ್ಬ, ಡೈರೆಕ್ಟಾಗಿ ಹಾರ್ಟಿಗೆ ಪಂಚ್ ಮಾಡಿಬಿಟ್ಟ. ಇಂಥ ಡಿಪ್ಲೊಮೆಸಿ ಕಲ್ತಿದ್ದಾನೆ ಡಾಟಿ ಫೆಲೋ. ಹಾಂ ಸರಿ, ಪೇಪರ್ಸ್ ಕೊಡಿ. ಡೋಂಟ್ ವರಿ ಪ್ರಿಯಾ, ಮಾವ ನಿಮ್ಮನ್ನ ಇಲ್ಲಿಂದ ಬೇಗ ಬಿಡಿಸ್ತಾರೆ. ಬಿ ಪಾಸಿಟಿವ್, ಟೇಕ್ ಕೇರ್, ಬಾಯ್. ಜೈಲಲ್ಲಿ ಕೂತ್ಕೊಂಡು ಇಡೀ ಸಾಮ್ರಾಜ್ಯನೇ ಆಳೋರಿದ್ದಾರೆ. ಅಂಥದ್ರಲ್ಲಿ ಇವನ್ನ ಬುಗ್ರಿ ಥರ ಆಡಿಸೋದು ಯಾವ ಮಹಾ? ನಾಳೆ ರಾತ್ರಿ ಒಳಗಡೆ ನೀವು ನನ್ನನ್ನು ರಿಲೀಸ್ ಮಾಡಿಸದೆ ಹೋದ್ರೆ ನಾಡಿದ್ದು ನಿಮ್ಮ ಮಗಳು ಜೀವಂತವಾಗಿರಲ್ಲ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಮೀನಾಕ್ಷಿ ದಿನೇ ದಿನೇ ಸೊರಗೆ ಹೋಗ್ತಿದ್ದಾಳೆ. ಪ್ರಿಯಾನ ಜೈಲಿಂದ ಬಿಡಿಸ್ತಿದ್ರೆ ಪ್ರಾಣ ಕಳ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಆ ಕನಕ ಕೇಸ್ ವಾಪಸ್ ತಗೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಲೈಫಲ್ಲಿ ಫಸ್ಟ್ ಟೈಮ್ ದುಡ್ಡು, ಅಧಿಕಾರ, ಪ್ರಭಾವ ಎಲ್ಲ ಇದ್ದು ಏನೂ ಮಾಡೋಕ್ಕಾಗ್ತಿಲ್ವಲ್ಲ. ಛೆ, ಚಿನ್ಸ್ವಾಮಿ, ಏನ್ ಯಜಮಾನ್ರೆ? ಬಾಯಿಲಿ. ಚಿನ್ಸ್ವಾಮಿ, ಆಚೆ ಇದ್ದ ಕಾರ್ನ ಒಳಗೆ ಹಾಕಿದ್ದು ನೀನೇ ಅಲ್ವಾ? ಹೌದು ಯಜಮಾನ್ರೆ, ರಸ್ತೆಯಲ್ಲಿ ನಿಲ್ಸಿ ಬಂದ್ಬಿಟ್ಟಿದ್ರಿ, ಹೋಗೋರು ಬರೋಕ್ ತೊಂದರೆ ಆಯ್ತಾಯ್ತು ಅಂತ ನಾನೇ ಒಳಗ್ಬಿಟ್ಟೆ. ಅಂದ್ರೆ ನಿನಗೆ ಕಾರ್ ಓಡ್ಸಕ್ ಬರುತ್ತೆ? ಬರುತ್ತೆ ಯಜಮಾನ್ರೆ. ಚಿನ್ಸ್ವಾಮಿ,
ನಿನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಇಲ್ಲ ಯಜಮಾನ್ರೆ. ಚಿನ್ನಸ್ವಾಮಿ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಇದೇನು ಯಜಮಾನ್ರೆ ಹಿಂಗೆ ಕೇಳಿರಿ? ನೀವು ಕೇಳಬಾರ್ದು, ಮಾಡು ಅನ್ಬೇಕು. ಚಿನ್ನಸ್ವಾಮಿ, ಪ್ರಿಯಾನ್ನ ಜೈಲಿಂದ ಬಿಡಿಸೋದಕ್ಕೆ ನಿನ್ನ ಕಡೆಯಿಂದ ಮಾತ್ರ ಸಾಧ್ಯ. ನೀನೇನಾದರೂ ಮನಸ್ಸು ಮಾಡ್ತೀಯಾ? ಆಯ್ತು ಯಜಮಾನ್ರೆ, ಮಾಡ್ತೀನಿ. ನೋಡು ಚಿನ್ನಸ್ವಾಮಿ, ನೀನು ನಾನು ಹೇಳ್ದಾಗ ಮಾಡಿ ನಮ್ಮನ್ನ ಈ ಕಷ್ಟದಿಂದ ಪಾರು ಮಾಡ್ತೀಯಾ? ಯಜಮಾನ್ರೆ, ನಿಮ್ಮ ಋಣದಲ್ಲಿ ಬೆಳೆದಿರೋ ದೇಹ ಇದು. ಕಾಲ್ ಕಸುವಾಗಿದ್ದ ಬದುಕಿಗೆ ಆಶ್ರಯ ಕೊಟ್ಟವ್ರು ನೀವು. ಅದೇನ್ ಮಾಡ್ಬೇಕು ಹೇಳಿ? ನನ್ನ ಪ್ರಾಣ ಕೊಟ್ಟಾದ್ರೂ ಪ್ರೇಮನ್ ಬಿಡ್ಸ್ಕೊಂಬತ್ತೀನಿ ಯಜಮಾನ್ರೆ. ಚಿನ್ನಸ್ವಾಮಿ, ಆ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾ ಅಲ್ಲ, ನಾನು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಬೇಕು. ಆಗ್ತೀಯಾ? ಇಷ್ಟೇನಾ ಯಜಮಾನ್ರೆ? ಇದು ಯಾವ ದೊಡ್ಡ ಕೆಲಸ? ನೀವು ಮೊದಲೇ ಹೇಳಿದ್ರೆ ಇಷ್ಟೊತ್ತಾಗ್ಲೇ ಪ್ರಿಯಮ್ನವ್ನು ಕರ್ಕೊಂಬಂದು ನಿಲ್ಸಿದ್ದೆ. ಹಾಳಾದ್ದು ನನ್ನ ಬುದ್ಧಿಗೂ ಒಳಿಲೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ಆದಂಗೆಯ. ತುಂಬಾ ಥ್ಯಾಂಕ್ಸ್ ಚಿನ್ನಸ್ವಾಮಿ. ನಿನ್ನ ಈ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯಲ್ಲಪ್ಪ. ಯಜಮಾನ್ರೆ, ಹಂಗೆಲ್ಲ ಮಾತಾಡ್ಬೇಡಿ ಯಜಮಾನ್ರೆ. ಇದನ್ನ ನನ್ನ ಕರ್ತವ್ಯ ಅನ್ಕೊಂಡಿವ್ನಿ. ಆ ದೇವರೇ ನಿಮ್ಮ ಋಣ ತೀರ್ಸಕ್ಕೆ ಒಂದು ದಾರಿ ತೋರಿಸ್ದ ಅನ್ಕೊಂಡಿವ್ನಿ ಯಜಮಾನ್ರೆ. ರತ್ನ, ನಿನ್ ಗಂಡನ ಜೈಲಿಗೆ ಕಳ್ಸಿದೀವಿ ಅಂತ ಬೇಜಾರು ಪಡ್ಕೋಬೇಡ. ಈಗ ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ ಕಣೆ. ಆದ್ರೆ ನೀನ್ ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ನಾವು ಚಿನ್ನಸ್ವಾಮಿನ ಬಿಡ್ಸ್ಕೊಂಡು ಬರ್ತೀವಿ. ಆಯ್ತು ಚಿನ್ನಸ್ವಾಮಿ, ನೀವು ಹೊರಡಿ. ಆಯ್ತು ಯಜಮಾನ್ರೆ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಲಾಯರ್ ಮುಕುಲ್. ನೈಸ್ ಟು ಮೀಟ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಚಿನ್ನಸ್ವಾಮಿ, ಏನು ಬಂದಿದ್ದು? ಮೋಹನ್ ಸರ್ ಏನಾದರೂ ಹೇಳಿ ಕಳಿಸಿದ್ರಾ? ನೋ ಇನ್ಸ್ಪೆಕ್ಟರ್, ಇವನ್ನ ನಾನೇ ಕರ್ಕೊಂಡ್ಬಂದಿರೋದು. ಹೌದಾ? ಏನು ವಿಷಯ? ಇನ್ಸ್ಪೆಕ್ಟರ್, ಇತ್ತೀಚೆಗೆ ಆಕ್ಸಿಡೆಂಟ್ನಲ್ಲಿ ರಾಜಣ್ಣ ಅನ್ನೋರು ತೀರ್ ಹೋದ್ರಲ್ಲ, ಆ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾಂಕಾ ಅಲ್ಲ, ಈ ಚಿನ್ನಸ್ವಾಮಿ.